ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಯರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವಾರದ ಪೂಜೆ ಇತ್ತು, ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಹಾಗೆ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಶನಿವಾರ ಮತ್ತು ಭಾನುವಾರ, ಸೋಮವಾರ 3 ದಿನದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಂಜೆ ನೈಟ್ಗೆ ಬಂದು ಕುಂಬಳಕಾಯಿ ಪಲ್ಯ ಮಾಡಿ ಮತ್ತು ಚಪಾತಿ ಮಾಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ವಿಡಿಯೋ ಏನು ಮಾಡ್ಕೊಂಡಿಲ್ಲ, ಸಂಜೆಯಿಂದನೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬಂದು ವಾರದ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಂದು ಈ ಥರ ಹಾಕ್ಕೊಂಡಿದ್ದೀನಿ. ಈ ರಂಗೋಲಿ ಏನೋ ತುಂಬಾ ಇಷ್ಟ ಆಯಿತು, ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮ್ಗೆ ಏನು ಅನಿಸ್ತೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಾರದ ಪೂಜೆ ಆಗಿರೋದ್ರಿಂದ ಮನೆ ದೇವ್ರಿಗೆ ಪೂಜೆ ಮಾಡಿದಾಯಿತು. ಹಾಗೆ ರಾಯರು ಕೂಡ ದೀಪ ಹಚ್ಚಿದ್ದೀನಿ. ಸೊ ಇವಾಗ ಬಂದು ನಾನು ಚಪಾತಿ ಹಿಟ್ಟೆಲ್ಲ ಕಲಸಿದಾಯಿತು. ಹಾಗೆ ಕುಂಬಳಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಸಿಹಿ ಕುಂಬಳಕಾಯಿ. ಈ ಸಿಹಿ ಕುಂಬಳಕಾಯಿಯಲ್ಲಿ ಪಲ್ಯ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಸಿಂಪಲ್ ಮಸಾಲ ಹಾಕಿ ಮಾಡಬೇಕು, ಆವಾಗೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇವೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗೋಕ್ಕೋಸ್ಕರ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಇದ್ರ ಜೊತೆಗೆ ಬಂದು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಬಂದು ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಚೆನ್ನಾಗಿ ತೊಳೆದು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಕುಂಬಳಕಾಯಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲ ಐಟಮ್ ಬಂದು ಬೇರೆ ಏನು ಮಸಾಲೆನೂ ಬೇಡ, ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಉಪ್ಪು ಈ ಮೂರನ್ನು ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಸೂಪರ್ ಟೇಸ್ಟಿಯಾಗಿ ಪಲ್ಯ ರೆಡಿ ಆಗುತ್ತೆ. ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಅನ್ನದ ಜೊತೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ರೊಟ್ಟಿಗೆ ಎಲ್ಲದಕ್ಕೂ ಆಗುತ್ತೆ ಈ ಪಲ್ಯ. ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಇದು ಕುಂಬಳಕಾಯಿ ಪಲ್ಯ. ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾರಾದರೂ ಕುಂಬಳಕಾಯಿ ಕೊಟ್ಟರೆ ಬೇಡ ಅನ್ನಲ್ಲ, ನಾನು ತೊಗೊಂಬರ್ತೀನಿ. ಅಂಗಡಿಯಲ್ಲಿ ಕಾಣಿಸಿದ್ರೇನು ತೊಗೊತೀನಿ. ಫಸ್ಟು ತರಕಾರಿಯಲ್ಲಿ ಏನು ತೊಗೊತೀನಿ ಅಂದರೆ ಕುಂಬಳಕಾಯಿನೇ ತೊಗೊತೀನಿ, ಅಷ್ಟೊಂದು ಇಷ್ಟ. ಇದರಲ್ಲಿ ಸ್ವೀಟ್ ಕೂಡ ಮಾಡ್ಬೋದು. ಸ್ವೀಟ್ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ನನ್ನ ಹಳೆ ವಿಡಿಯೋದಲ್ಲಿ, ನೋಡಿ. ಸೊ ಇವಾಗ ಪಲ್ಯ ರೆಡಿ ಆಯಿತು. ಈ ಕಡೆ ನನ್ನ ಮಗಳು ಚಪಾತಿ ಮಾಡ್ಕೊಡ್ತಾ ಇದ್ದಾಳೆ. ಬೇಡ ನಾನು ಮಾಡ್ತೀನಿ ಅಂದರೆ ಇಲ್ಲ ನಾನು ಮಾಡ್ಕೊಡ್ತೀನಿ ಅಂತ 4 ಚಪಾತಿ ತೀಡಿದ್ದಾಳೆ. 4 ಚಪಾತಿಗೆ ಸುಸ್ತಾಯಿತು. ಇಲ್ಲಿಂದ ಆಚೆಗೆ ನಾನೇ ತಗೊಂಡು ಮಾಡಿದೆ. ಅವಳಿಗೆ ಆಸೆ ಇತ್ತಲ್ವ, ಆಸೆ ತೀರಿಸ್ಕೊಂಡೆ ಅಂತೇಳಿ ಮಾಡು ಅಂತ ಕೊಟ್ಟೆ. 4 ಚಪಾತಿಗೆ ಸುಸ್ತಾದ್ಲು. ಸೊ ಫೈನಲಿ ನೋಡಿ ಪಲ್ಯ ಈ ಥರ ಇದೆ, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಅದ್ರ ಜೊತೆಗೆ ಚಪಾತಿ ಕೂಡ ಮಾಡಿಕೊಂಡು ನೈಟ್ ಡಿನ್ನರ್ ಬಂದು ಈ ಥರ ಇತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ವಿಡಿಯೋ ಅಂತ ಹೇಳ್ಬೋದು. ಸೊ ಮಾರ್ನಿಂಗ್ ಬಂದು ಬ್ರೇಕ್ಫಾಸ್ಟ್ ಬಂದು ಕೇಸರಿ ಬಾತ್, ಉಪ್ಪಿಟ್ಟು ಮಾಡಿದ್ದೆ. ನನ್ನ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು. ಯಾರಿಗೆಲ್ಲ ಕೇಸರಿ ಬಾತ್ ಮತ್ತು ಉಪ್ಪಿಟ್ಟು ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾಯಿದ್ದೀರಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಯಜಮಾನ್ರು, ಮಕ್ಕಳು, ಹಾಗೆ ನನ್ನ ತಂಗಿ ಮಗನ ಊರಿಂದ ಕರ್ಕೊಂಬಂದಿದ್ದೀನಿ. ಅವನೇ ಕೇಳ್ದ ಕೇಸರಿ ಬಾತ್ ಉಪ್ಪಿಟ್ಟು ಮಾಡು ದೊಡ್ಡಮ್ಮ ಅಂತ. ಸೊ ಹಾಗಾಗಿ ಅದೇ ಮಾಡಿದ್ದೀರಿ. ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾಯಿದ್ದೀರಿ, ಅಂದರೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀರಿ. ರೆಸಿಪಿ ಏನು ಶೇರ್ ಮಾಡಿಲ್ಲ. ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಐಬ್ರೋ ರಿಮೂವ್ ಮಾಡ್ಕೊಳ್ಳೋಣ ಅಂಥೇಳಿ ಐಬ್ರೋ ಹೇರ್ ರಿಮೂವ್ ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸಿದ್ದೀನಿ, ಯಾವ ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಯಾವ ಥರ ರಿಮೂವ್ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇವತ್ತು ಯಾಕೆ ನಾನು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊತಾ ಇದ್ದೀನಿ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಫಂಕ್ಷನ್ ಇದೆ. ಸೊ ನಮ್ಮ ಅಕ್ಕ ಬಾವ ಮಗಂದು ಮದುವೆ ಇರೋದ್ರಿಂದ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಐಬ್ರೋ ಹೇರ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ನಾನು ಈ ಪ್ರಾಡಕ್ಟ್ ತಗೊಂಡು 3 ವರ್ಷ ಆಯ್ತೇನೋ. 3 ವರ್ಷದಿಂದನೂ
ನಾನೇ ಐಬ್ರೋ ಹೇರ್ ರಿಮೂವ್ ಮಾಡ್ಕೊತೀನಿ. ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇಲ್ಲ, 3 ವರ್ಷ ಆಯ್ತೇನೋ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಐಬ್ರೋ ಹೇರ್ ರಿಮೂವ್ ಮಾಡಿಸ್ಕೊಂಡು ನನಗೆ ಅಭ್ಯಾಸ ಆಗಿದೆ. ಸೊ ಹಾಗಾಗಿ ಯಾವುದೇ ಫಂಕ್ಷನ್ ಆದ್ರೂ ನಾನೇ ಮನೆಯಲ್ಲಿ ಈಸಿಯಾಗಿ ಐಬ್ರೋ ಹೇರ್ ರಿಮೂವ್ ಮಾಡ್ಕೊತೀನಿ. ಹಾಗೆ ಮುಖದಲ್ಲಿ ಏನಾದರೂ ಹೇರ್ ಇದ್ರೇನು ಅದು ಕೂಡ ಈ ಪ್ರಾಡಕ್ಟಿಂದನೇ ರಿಮೂವ್ ಮಾಡ್ಕೊತೀನಿ. ಸೊ ಹಾಗಾಗಿ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಸಂಡೇ ನನ್ನ ಸೆಲ್ಫ್ ಕೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಐಬ್ರೋ ಯಾವ ಥರ ಕಾಣಿಸ್ತಾ ಇದೆ, ಕ್ಲೀನಾಗಿ ಶೇಪ್ ಎಲ್ಲ ಬಂದಿದೆಯಲ್ವಾ. ಇವಾಗ ಐಸ್ ಕ್ಯೂಬ್ ತಗೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ಸೊ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಏನಾದರೂ ಸಣ್ಣ ಸಣ್ಣ ಗುಳ್ಳೆಗಳಿದ್ರೆ ಅದೆಲ್ಲ ಓಪನ್ ಆಗಿ ಸ್ಕ್ರಬ್ ಮಾಡೋದ್ರಿಂದ, ನಾವು ಸ್ಕ್ರಬ್ ಮಾಡ್ತೀರಲ್ವ ಅದೆಲ್ಲ ರಿಮೂವ್ ಆಗುತ್ತೆ. ಹಾಗಾಗಿ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಳೋದು. ಇವಾಗ ಸ್ಕ್ರಬ್ಬಿಗೆ ಬಂದು ಏನು ತಗೊಂಡಿದ್ದೀನಿ ಅಂದರೆ ಕಾಫಿ ಪೌಡರ್, ಸಕ್ಕರೆ, ಮಿಲ್ಕ್ ಈ 3 ಮಿಕ್ಸ್ ಮಾಡಿ ಸ್ಮೂತಾಗಿ ಸ್ಕ್ರಬ್ ಮಾಡ್ಕೊಬೇಕು. ತುಂಬ ರ್ಯಾಶ್ ಆಗಿ ಸ್ಕ್ರಬ್ ಮಾಡಿದ್ರೆ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಆದಷ್ಟು ಸ್ಮೂತಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಮುಗ್ದಾಗಿರೋ ಟ್ಯಾನು ಮತ್ತು ಡೆಸ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ನಾನು ಇದೇ ಥರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನನ್ನ ಸ್ಕಿನ್ ಕೂಡ ಟ್ಯಾನ್ ಆಗಿದೆ. ಊರೆಲ್ಲ ಟ್ರಿಪ್ ಎಲ್ಲ ತುಂಬಾ ಬಿಸಿಲಲ್ಲಿ ಓಡಾಡಿ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದ್ದೀನಿ. ಆಲ್ಮೋಸ್ಟ್ ಒಂದು ಸ್ವಲ್ಪ ಆದ್ರೂ ರಿಮೂವ್ ಆಗುತ್ತೆ ಮನೆಯಲ್ಲಿ ಏನಾದರೂ ನಾವು ಸ್ಕಿನ್ ಕೇರ್ ಮಾಡೋದ್ರಿಂದ. ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿಲ್ಲ, ನಾನು ಹೋಗಿನೂ ಅಭ್ಯಾಸ ಇಲ್ಲ. ನನ್ನ ಸ್ಕಿನ್ ಬಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ನು, ಬೇರೆ ಏನಾದರೂ ಅಪ್ಲೈ ಮಾಡಿದ್ರೆ ಹಾಗೆ ಪಿಂಪಲ್ಸ್ ಬಂದ್ಬಿಡುತ್ತೆ. ಬಿಸಿಲಲ್ಲಿದ್ದೇ ನನಗೆ 2-3 ಪಿಂಪಲ್ಸ್ ಬಂದಿದೆ. ಹಾಗಾಗಿ ನಾನು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಲ್ಲ. ಪ್ರತಿ ತಿಂಗಳಲ್ಲಿ ನಾನು ಏನು ಮುಖಕ್ಕೆ ಅಪ್ಲೈ ಮಾಡ್ತೀನೋ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ ಸ್ಕ್ರಬ್ ಆಯಿತು. ಇವಾಗ ಒಂದು ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಬಂದು ಕಾಫಿ ಪುಡಿ, ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಹಲ್ದಿ, ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದೊಂದು 10 ನಿಮಿಷ ಬಿಟ್ಟು ಎಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಮುಖ ತೊಳ್ಕೊತೀನಿ. ಒಂದು ಸ್ವಲ್ಪ ಆದ್ರೂ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ. ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಸೊ ನೀವು ಏನಾದರೂ ಇದೇ ಥರ ಮಾಡ್ಕೊಬೇಕು ಅನಿಸಿದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತ ಟ್ಯಾನ್ ಮತ್ತು ಒಂದು ಸ್ವಲ್ಪ ಮುಖದಲ್ಲಿ ಗ್ಲೋ ಕಾಣಿಸುತ್ತೆ. ಸೊ ನೋಡಿ, ಅಪ್ಲೈ ಮಾಡಿದ್ದಾಯಿತು. ಇವಾಗ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಮುಖ ತೊಳ್ಕೊತೀನಿ. ಫುಲ್ ಡ್ರೈ ಆಗಿದೆ. ಇವಾಗ ಮುಖ ತೊಳ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನನ್ನ ಸ್ಕಿನ್ ಸ್ವಲ್ಪ ಬ್ರೈಟ್ ಆಗಿದೆ. ಆಲ್ಮೋಸ್ಟ್ ಸ್ವಲ್ಪ ಟ್ಯಾನ್ ರಿಮೂವ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟೇ ಮೊಂಡೇ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬಳೆ ಶಾಸ್ತ್ರ ಇರೋದ್ರಿಂದ ಅಕ್ಕ ಬಾವ ಮಗಂದು ಮದುವೆ ಕಾರ್ಯಕ್ರಮಗಳು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಅವ್ರ ಮನೆಗೆ ನಾವು ಹೋಗ್ತಾ ಇದ್ದೀರಿ ಬಳೆ ಹಾಕ್ಸ್ಕೊಂಡು, ಹಾಗೆ ಅರಿಶಿನ ಕುಟ್ಟಿ ಬರೋಣ ಅಂತೇಳಿ. ಸೊ ಫೈನಲಿ ನಾನು ಬಂದಿದ್ದೀನಿ ಅವ್ರ ಮನೆಗೆ. ಎಲ್ಲ ನೆಂಟರು ಎಲ್ಲ ಬಂದಿದ್ದಾರೆ. ನನ್ನ ಮಗಳು ಅವ್ರ ಅಜ್ಜಿ ಜೊತೆ ಫನ್ ಮಾಡ್ತಾ ಇದ್ದಾಳೆ, ರಿಬ್ಬನ್ ಹಾಕಿ ಅಜ್ಜಿ ಯಾವ ಥರ ಇದ್ದಾಳೆ ಅಂತ. ಸೊ ನಾನು ವೈಟ್ ಸ್ಯಾರಿ, ಬ್ಲೂ ಕಲರ್ ಬ್ಲೌಸ್ ಮತ್ತು ಈ ಥರ ಜ್ಯುವೆಲ್ರಿ ಹಾಕಿ ರೆಡಿಯಾಗಿದ್ದೀನಿ. ಸೊ ಬಳೆ ತೊಡಿಸೋರು ಬಂದಿದ್ದಾರೆ. ಹಾಗೆ ಅರಿಶಿನ ಕುಟ್ಟೋದಕ್ಕೆ ರುಬ್ಬೋ ಕಲ್ಲು ತಂದು ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ಇಟ್ಟಿದ್ದಾರೆ. ನಮ್ಮ ಕಡೆ ನಾವು ಯಾವ ಥರ ಸಂಪ್ರದಾಯ ಅಂದರೆ ಶಾಸ್ತ್ರಗಳಿರುತ್ತೆ ಅದನ್ನು ಶೇರ್ ಮಾಡ್ಕೊಂಡು ಹೋಗ್ತೀರಿ. ಸೊ ಬಳೆ ಶಾಸ್ತ್ರ ದಿನ ಅಂದರೆ ಚಪ್ರ ಹಾಕಿದ ದಿವಸನೇ ಬಳೆ ಶಾಸ್ತ್ರ ಇರುತ್ತೆ. ಇವರಿರೋದು ಅಪಾಯಿಂಟ್ಮೆಂಟಲ್ಲಿರೋದ್ರಿಂದ ಒಂದು ಕೋಲನ್ನ ನೆಟ್ಟಿ ಇಟ್ಟಿದ್ದಾರೆ. ಮದುವೆ ಬಂದು ಬುಧವಾರ ಗುರುವಾರ ಇರೋದು, ಸೋಮವಾರ ಬಳೆ ಶಾಸ್ತ್ರ ಮಾಡ್ತಾಯಿದ್ದಾರೆ. ಮಂಗಳವಾರ ಹೊತ್ತು ಮಾಡಬಾರ್ದು ಅಂತೇಳಿ ಸೋಮವಾರ ಬಳೆ ಶಾಸ್ತ್ರ ಮತ್ತು ಅರಿಶಿನ ಕುಟ್ಟೋದೆಲ್ಲ ಮಾಡಿಕೊಂಡು ಒಂದು ಕೋಲು ಹೂಡಿದಾರಲ್ವ, ಮಂಗಳವಾರ ಚಪ್ರ ಎಲ್ಲ ಹಾಕ್ಕೊಬೋದು ಅಂಥೇಳಿ. ಮಂಗಳವಾರನೋ ಬುಧವಾರನೋ ಹಾಕ್ಬೋದು ಮೋಸ್ಟ್ಲಿ ಅವರು. ಸೊ ಇವಾಗ ಹುಡುಗನ ಕಡೆಯಿಂದ ಆಗಿರೋದ್ರಿಂದ ಇಲ್ಲಿ ಶಾಸ್ತ್ರ ಎಲ್ಲ ಅಮ್ಮ ಮಾಡ್ತಾರೆ, ಹುಡುಗನವ್ರ ಅಮ್ಮ ಅವರೇ ಇವತ್ತು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಮನೆಯಲ್ಲಿ ಪೂಜೆ ಮಾಡಿ ಮತ್ತು ಬಳೆಗೆ
ಮತ್ತು ಅಲ್ಲಿ ಅರ್ಶಿನ ಕುಟ್ಟೋದಕ್ಕೆ ಏನಂತಾರೆ ರುಬ್ಬೋ ಕಲ್ಲಿದೆಯಲ್ವ ಅದಕ್ಕೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಒಂದು 5 ಜನ ಮುತ್ತೈದರು ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತು ಇನ್ನೊಂದು 4 ಜನ ಸೇರಿ ಪೂಜೆ ಮಾಡ್ತಾ ಇದ್ದೀರಿ. ತುಂಬ ವೀಡಿಯೋಸ್ ಏನು ನಾನು ತಗೊಂಡಿಲ್ಲ, ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಕಡೆ ಯಾವ ಥರ ಸಂಪ್ರದಾಯ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಹೋಗಿ ನೋಡಿ ಬಳೆಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇತ್ತ ಕಡೆ ಬಂದು ಹುಡುಗನವರಮ್ಮ ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಇದು ಅರ್ಶಿನ ಕೊಡ್ತಾರಲ್ವ ಅದಕ್ಕೂ ಇದನ್ನೇನೋ ಅಂತಾರೆ, ನನಗೆ ಇವಾಗ ನೆನಪೇ ಬರ್ತಾಯಿಲ್ಲ. ರುಬ್ಬೋ ಕಲ್ಲು, ಇನ್ನೊಂದು ಹೆಸರಿದೆ ಇದಕ್ಕೆ, ನನಗೆ ಹೇಳಕ್ಕೆ ಬರ್ತಾಯಿಲ್ಲ. ಏನಂತಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಒನಕೆ 2 ತಂದಿದ್ದಾರೆ. ಅರ್ಶಿನ ಕುಟ್ಟಬೇಕು ಮತ್ತು ನೆಲ್ಲು ಕುಟ್ಟಬೇಕು, ಹಾಗಾಗಿ 2 ಒನಕೆ ಇಟ್ಟಿದ್ದಾರೆ. ಇವಾಗ ಅದಕ್ಕೂ ಪೂಜೆ ಮಾಡ್ತಾಯಿದ್ದಾರೆ. ಇವರೇ ಹುಡುಗನೋರಮ್ಮ. ಹುಡುಗಿ ಮನೆ ಕಡೆ ಹುಡುಗಿನೇ ಮಾಡ್ತಾಳೆ ಬಳೆಗೆ ಮತ್ತು ಇದಕ್ಕೆ ಎಲ್ಲ ಪೂಜೆ. ಹುಡುಗ ಆಗಿರೋದ್ರಿಂದ ಹುಡುಗ ಮಾಡೋಂಗಿಲ್ವಲ್ಲ, ಹುಡುಗನವ್ರ ಅಮ್ಮ ಮಾಡ್ತಾರೆ ಮೊದಲಿಗೆ. ಆಮೇಲೆ ಮುತ್ತೈದರು 9 ಜನ 5 ಜನ ಆ ಥರ ಅವರು ಕೂಡ ಪೂಜೆ ಮಾಡ್ತಾರೆ. ಸೊ ಮೊದಲಿಗೆ ಅವರಮ್ಮ ಪೂಜೆ ಮಾಡ್ತಾ ಇದ್ದಾರೆ 3 ಜನ ಸೇರಿ. ಆಮೇಲೆ ಮಿಕ್ಕಿದವರು ಬಂದು ಎಲ್ಲರೂ ಪೂಜೆ ಮಾಡ್ತಾರೆ. ನೆಂಟರುಗಳಿರ್ತಾರಲ್ವ ಅವರೆಲ್ಲರೂ ಬಂದು ಪೂಜೆ ಮಾಡಿ ಆಮೇಲೆ ಅದರೊಳಗಡೆ ಫಸ್ಟಿಗೆ ಅರಿಶಿನ ಕೊಂಬು ಹಾಕಿ ಒಂದು 9 ಜನ ಒನಕೆಯಲ್ಲಿ ಕುಟ್ತಾರೆ. ಆಮೇಲೆ ಒಂದೊಬ್ಬರು ಇಬ್ಬರು ಯಾರು ಚೆನ್ನಾಗಿ ಕುಡ್ತಾರೋ ಅವರು ಚೆನ್ನಾಗಿ ಕುಟ್ಟಿ ಒಂದು ಸ್ವಲ್ಪ ತರಿಯಾಗಿ ಆದಮೇಲೆ ಅದನ್ನು ತಗೊಂಡು ಮಿಕ್ಸಿ ಮಾಡ್ಕೊತಾರೆ. ಒನಕೆಯಲ್ಲೇ ಫುಲ್ ಪುಡಿ ಆಗಲ್ವಲ್ಲ, ಹಾಗಾಗಿ ಶಾಸ್ತ್ರಕ್ಕೆ ಅಂಥೇಳಿ ಒಂದು ಮುಕ್ಕಾಲು ಭಾಗ ಅರಿಶಿನ ಒನಕೆಯಲ್ಲಿ ಕುಟ್ಟಿ ಆಮೇಲೆ ಅದನ್ನು ತಗೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊತಾರೆ. ಇದನ್ನು ಮಾಡಿ ಇದು ಅರಿಶಿನ ಮತ್ತೆ ಇದನ್ನ ಹುಡುಗನ ಕಚ್ಚಿ ಆಮೇಲೆ ಹುಡುಗಿಗೆ ಎತ್ ಕಳಿಸ್ತಾರೆ. ಸೊ ಮನೇಲಿ ಏನು ಅರಿಶಿನ ಎಲ್ಲ ಇಡ್ತಾ ಇಲ್ಲ, ಎಲ್ಲ ಚೌಟ್ರಿಯಲ್ಲೇ ಇಟ್ಕೊಂಡಿದ್ದಾರೆ. ಮನೆಯಲ್ಲಿ ಬಂದು ಬಳೆ ಶಾಸ್ತ್ರ ಮತ್ತೆ ಅರಿಶಿನ ಕುಟ್ಟಿ ತಗೊಂಡೋಗ್ತಾ ಇರೋದು. ಎಲ್ಲ ಚೌಟ್ರಿಯಲ್ಲೇ ಎಲ್ಲ ಶಾಸ್ತ್ರಗಳು ಇಟ್ಕೊಂಡಿರೋದು. ಸೊ ಎಲ್ಲರೂ ಪೂಜೆ ಮಾಡ್ತಾ ಇದ್ದೀರಿ ನೋಡಿ, ನಾನು ಹೋಗಿ ಪೂಜೆ ಮಾಡ್ತಾ ಇದ್ದೀರಿ. ಸೊ 9 ಜನ ಪೂಜೆ ಮಾಡಿ ಆಮೇಲೆ ಅರಿಶಿನ ಕುಡ್ತಾರೆ. 9 ಜನನೇ ಅಂತ ಏನಿಲ್ಲ, ಯಾರ್ಯಾರು ನೆಂಟರು ಬಂದಿದ್ದಾರೋ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ರು ಹೋಗಿ ಬಳೆಗೆ ಮತ್ತೆ ಅರಿಶಿನ ಕುಟ್ಟು ಕಲ್ಲಿಗೆ ಪೂಜೆ ಮಾಡಿ ಆಮೇಲೆ ಅರಿಶಿನ ಕೊಂಬು ಹಾಕಿ ಆಮೇಲೆ ಕುಟ್ತಾರೆ. ಸೊ ದೇವ್ರ ಮನೆ ಈ ತರ ಇದೆ, ಪೂಜೆ ಎಲ್ಲ ಮಾಡಿದ್ದಾರೆ. ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಅವರಿರೋದು ಅಪಾಯಿಂಟ್ಮೆಂಟ್ ಅಲ್ಲಿ. ಸೊ ಅವ್ರ ದೇವ್ರ ಮನೆ ಬಂದು ಈ ತರ ಇದೆ. ಇವಾಗ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲಾರ್ದು ಪೂಜೆ ಆದ್ಮೇಲೆ ಇವಾಗ ನೋಡಿ ಅರಿಶಿನ ಕೊಂಬು ಹಾಕಿದ್ದೀರಿ. ಇವಾಗ ಕುಟ್ತಾರೆ 9 ಜನ, ಫಸ್ಟೇ 9 ಜನ ಕುಟ್ತಾರೆ. ನಾನು ಹೋಗಿದ್ದೀನಿ. 9 ಜನ ಕುಟ್ಟಿದ್ದಾದ್ಮೇಲೆ ಆಮೇಲೆ 1 2 3 ಯಾರು ಬೇಕಾದ್ರೂ ಕುಟ್ಬೋದು. ಒಂದು ಮುಕ್ಕಾಲ್ ಭಾಗ ಕುಟ್ತಾರೆ. ಆಮೇಲೆ ಇದನ್ನ ತಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂತಾರೆ. ವಿಡಿಯೋ ಮಾಡ್ತಾ ಇದ್ದಾನಲ್ವಾ ಅವನೇ ಮದುವೆ ಹುಡುಗನ ಹೆಸರು ಬಂದು ವಿನೋದ್ ಅಂತ, ಹುಡುಗಿ ಹೆಸರು ಬಂದು ವಿಸ್ಮಯ ಅಂತ. ಸೊ ಇಬ್ಬರ ಹೆಸರು ತುಂಬಾ ಚೆನ್ನಾಗಿದೆ, ಒಂದೇ ಹೆಸರಲ್ಲಿ ಕೂಡ ಇದೆ. ಸೊ ಇದೇ ಹುಡುಗನಿಗೆ ಇನ್ನ 2 ದಿನದಲ್ಲಿ ಮದುವೆ ಆಗುತ್ತೆ. ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾನೆ. ನಾವೆಲ್ಲರೂ ಆಶೀರ್ವಾದ ಮಾಡೋಣ, ಹೊಸ ಜೀವನ ಚೆನ್ನಾಗಿರ್ಲಿ ಅಂತ. ಸೊ ಇವಾಗ ಎಲ್ಲಾರು ಕುಟ್ಟಿದಾಯ್ತು. ಒಬ್ಬೊಬ್ರು ಒಂದೊಂದು ಸ್ವಲ್ಪ ಹೊತ್ತು ಕುಟ್ಟೋಣ ಅಂತೇಳಿ ಎಲ್ಲರೂ ಕುಟ್ತಾ ಇದ್ದಾರೆ. ಎಲ್ಲರೂ ಒಂದು 5 ಕಿತ ಕುಟ್ಟೋದು. ಸೊ ಎಲ್ಲಾರ್ಗು ಅಲ್ಲಿರೋರು ಯಾರಿಗೂ ಕುಟ್ಟಕ್ ಬರಲ್ಲ. ಸೊ ಶಾಸ್ತ್ರಕ್ಕೆ ಮಾತ್ರ ಒಂದು 4-5 ಏಟಲ್ಲಿ ಹಾಕ್ತಾ ಇದ್ದಾರೆ. ಅದರಲ್ಲಿ ಒಬ್ರಿಗೆ ಮಾತ್ರ ಚೆನ್ನಾಗಿ ಕುಟ್ಟಕ್ ಬರುತ್ತೆ, ನಮ್ಮ ಅಕ್ಕ ಅಂತ. ಅವರು ತುಂಬಾ ಚೆನ್ನಾಗಿ ಕುಡ್ತಾರೆ. ಅವರೇ ಇದನ್ನ ಮುಕ್ಕಾಲ್ ಭಾಗ ಚೆನ್ನಾಗಿ ಕುಟ್ಟಿದ್ದು. ಸೊ ಯಾರ್ಯಾರಿದ್ದಾರೆ ಎಲ್ಲಾರು ಒಂದೊಂದು ಸ್ವಲ್ಪ ಹೊತ್ತು ಕುಟ್ಟಬೇಕು ಅಂತ ಕುಟ್ತಾ ಇದ್ದಾರೆ ನೋಡಿ. ಒಬ್ಬೊಬ್ಬರೇ ಬಂದು 1-2 ನಿಮಿಷ ಕುಟ್ಟೋದು.
ಹಾಗೆ ಫೋಟೋ ಎಲ್ಲ ತಕ್ಕೊಂತಾ ಇದ್ದಾರೆ. ಕುಟ್ಟಿದ್ದಾದ್ಮೇಲೆ ಕುತ್ಕೊಂಡಿದಾರಲ್ವಾ, ಇವಾಗ ಎದ್ದೊಳ್ತಾ ಇದ್ದಾರೆ ನೋಡಿ. ಅವ್ರು ಮಾತ್ರ ಸೂಪರ್ ಆಗಿ ಕುಟ್ತಾರೆ. ಅವ್ರಿಗೆ ಇದರಲ್ಲಿ ಕುಟ್ಟೋದಂದ್ರೆ ತುಂಬಾನೇ ಇಷ್ಟ. ತುಂಬಾ ಚೆನ್ನಾಗಿ ಕುಡ್ತಾರೆ. ಒಬ್ರೇ ಸಿಂಗಲ್ ಆಗಿ ಎಷ್ಟು ಚೆನ್ನಾಗಿ ಕುಡ್ತಾರೆ ಗೊತ್ತಾ. ಲಾಸ್ಟ್ ಆಗ ಅವ್ರು ಕುಟ್ಟೋದನ್ನ ವಿಡಿಯೋ ಮಾಡಿದೀನಿ, ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಜೋರಾಗಿ ಕುಡ್ತಾರೆ. ಇನ್ಯಾರಿಗೂ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಎಲ್ಲರೂ ಒಂದೊಂದು 5-5 ನಿಮಿಷ ಕುಟ್ಟಿ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಹಂಗಾಗಿ ಎಲ್ಲರೂ ಫೋಟೋ ತಗೊಂತಾ ಇದ್ದಾರೆ. ನಮ್ಮ ಕಡೆ ಈ ತರ ಇರುತ್ತೆ ಮದುವೆ ಚಪ್ಪರ ದಿನ, ಮನೆ ಶಾಸ್ತ್ರದ ದಿನ ಈ ತರ ಶಾಸ್ತ್ರಗಳಿರುತ್ತೆ, ಸಂಪ್ರದಾಯಗಳೆಲ್ಲ ಇರುತ್ತೆ. ನಿಮ್ ಕಡೆ ಎಲ್ಲ ಯಾವ ತರ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಾನು ಇವಾಗ ಒಂದ್ 4-5 ಏಟ್ ಹಾಕೋಣ ಅಂತೇಳಿ ಕುಟ್ತಾ ಇದ್ದೀನಿ. ಸೊ ಇವಾಗ ನೋಡಿ ಎಲ್ಲಾರ್ದು ಆಯ್ತು. ಇವಾಗ ಅವಾಗ ಹೇಳಿದ್ನಲ್ವಾ ಚೆನ್ನಾಗಿ ಕೊಡ್ತಾರೆ ಅಂತ, ನೋಡಿ ಅವರು ಕುಡ್ಸ್ಕೊಂಡು ಜೋರಾಗಿ ಹೊಡೆದಿ ಪುಡಿ ಮಾಡ್ತಾರೆ. ಇದೆಲ್ಲ ಪುಡಿ ಮಾಡಿದ್ದಂದ್ರೆ ಅವಳೇ ಅಂತ ಹೇಳ್ಬಹುದು. ತುಂಬಾ ಚೆನ್ನಾಗಿ ಕೊಡ್ತಾರೆ ಅವರು. ಸೊ ಇಷ್ಟು ಮುಕ್ಕಾಲ್ ಭಾಗ ಚೆನ್ನಾಗಿ ಕುಟ್ಕೊಂಡು ಆಮೇಲೆ ಇದನ್ನ ಜಲ್ದಿ ತಿರ್ಕೊಂತ ಇದಾರೆ. ಆಮೇಲೆ ಇನ್ನ ಸ್ವಲ್ಪ ತರಿಯಾಗಿರೋದನ್ನ ಗ್ರೈಂಡಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಬಂದು ನೆಲ್ ಕೊಡ್ತಾ ಇರೋದು. ನಮ್ ಕಡೆ ನೆಲ್ಲುನು ಕುಟ್ಟಬೇಕು, ಹಂಗಾಗಿ ನೆಲ್ ಕೊಡ್ತಾ ಇದೀನಿ. ಅದನ್ನು ಅಷ್ಟೇ ಒಂದ್ 5 ಜನ 3 ಜನ ಕುಟ್ಟಬೇಕು. ಸೊ ಹಂಗಾಗಿ ಒಂದ್ 5 ಜನ 3 ಜನ ಸೇರಿ ಕುಟ್ತಾ ಇದೀವಿ. ನೆಲ್ಲು ಮತ್ತೆ ಅರಿಶಿನ ಎರಡೂನು ರುಬ್ಬೋ ಕಲ್ಲಲ್ಲಿ ಕುಟ್ಟಿ ತಗೊಂಡು ಚೌಟ್ರಿಗೆ ಹೋಗ್ತೀರಿ. ಮನೆಯಲ್ಲಿ ಅರ್ಶಿನ ಇಕ್ಕೋದಾಗಿದ್ರೆ ಇವಾಗೆ ಬೇಕಾಗಿತ್ತು. ಚಪ್ಪರ ದಿವಸನೇ ಇವರೆಲ್ಲ ಚೌಟ್ರಿಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಹಂಗಾಗಿ ಮನೆಯಲ್ಲಿ ಅರ್ಶಿನ ಇಕ್ಕೋ ಶಾಸ್ತ್ರ ಇಲ್ಲ, ಚೌಟ್ರಿಯಲ್ಲೇ ಎಲ್ಲ. ಆದ್ರೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಶೇರ್ ಮಾಡ್ತೀನಿ. ನೋಡೋಣ ಚೌಟ್ರಿಯಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ ಕೈಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡ್ಕೊಂತೀವಿ. ನಮ್ ಕಡೆ ಯಾವ ತರ ಮದುವೆ ಮಾಡ್ತೀವಿ, ಯಾವ ತರ ಸಂಪ್ರದಾಯ ಇರುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊಂತೀನಿ. ಈಗ ಎಲ್ಲಾರು ಬಳೆ ಹಾಕೊಂತ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲಾರು ಹಾಕೊಂಡ್ರು. ಇವಾಗ ನಾನ್ ಹಾಕೊಂತ ಇದ್ದೀನಿ. ಕೈ ತುಂಬಾ ಹಾಕಿದ್ರು. ಬಳೆನ ಸೆಲೆಕ್ಟ್ ಮಾಡಿ ಹಾಕೊಂಡಿದೀನಿ. ಮೆರೂನ್ ಕಲರ್ ಬಳೆ ಹಾಕೊಂಡಿದೀನಿ. ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಯಾವ ತರ ಹಾಕೊಂಡಿದೀನಿ ಅಂತ. ಸೊ ಅವರೇ ಕೈ ತುಂಬಾ ಹಾಕ್ತಿದ್ರು. ಒಂದು 3.5 ಡಜನ್ ಇರ್ಬೋದು. 3 ಡಜನ್ ಹಾಕಿದ್ರು ಅವರು. ಒಂದ್ ಕೈಗೆ 1.5 ಡಜನ್ 1.5 ಡಜನ್ 3 ಡಜನ್ ಹಾಕಿದ್ರು. ನೋಡಕ್ ತುಂಬಾನೇ ಚೆನ್ನಾಗಿತ್ತು. ಶೇರ್ ಮಾಡ್ತೀನಿ. ನಾನು ಆದ್ಮೇಲೆ ಮತ್ತೆ ನನ್ನ ಮಗಳು, ನಮ್ಮ ಅಜ್ಜಿ, ನಮ್ಮ ಅಕ್ಕ ಎಲ್ಲಾರು ಹಾಕೊಂತ ಇದ್ದಾರೆ. ಸೊ ನೋಡಿ. ಸಾಕು. ಬುಜ್ಜಿ ತೋರ್ಸು. ಹುಡುಗಿ ಚಿಕ್ಕವನಿಗೆ ನೋಡ್ಲಿಲ್ಲ ನಿನ್ನೆ ಇಲ್ಲೋ. ಫೈನಲಿ ಮನೆಗೆ ಬಂದ್ರಿ. ಬಳೆ ಶಾಸ್ತ್ರ, ಅರಿಶಿನ ಕುಟ್ಟಿದ ಶಾಸ್ತ್ರ ಎಲ್ಲ ಆಯಿತು. ಸೊ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಹಾಗೆ ಯಾರ್ದು ಬಳೆ ಶಾಸ್ತ್ರ ಮತ್ತು ಮದುವೆ ಅಂತ ಹೇಳಿದ್ರೆ ನಮ್ಮ ಅತ್ತೆ ಮಗ ಅಂತ ಹೇಳ್ಬೋದು, ಇಲ್ಲಾಂದರೆ ಅಕ್ಕ ಬಾವನ ಮಗ ಅಂತ ಹೇಳ್ಬೋದು. 2 ಸಂಬಂಧ ನನಗಿರೋದು. ಹಾಗಾಗಿ ಬಳೆ ಶಾಸ್ತ್ರ ಇತ್ತು ಮತ್ತು
ಅರಿಶಿನ ಕುಟ್ಟೋ ಶಾಸ್ತ್ರ ಆಯಿತು. ಸೊ ಮದುವೆ ಬಂದು ಬುಧವಾರ ಮತ್ತು ಗುರುವಾರ ಇದೆ. ಹಾಗೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ನೀವು ಹೊಸ ಜೋಡಿಗೆ ಆಶೀರ್ವಾದ ಮಾಡಿ ಅವ್ರ ಜೀವನ ಚೆನ್ನಾಗಿರಲಿ ಅಂತ. ಸೊ ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಗಂಟ ಎಲ್ಲರಿಗೂ ಬಾಯ್ ಬಾಯ್. ನನ್ನ ಬಳೆ ಹೇಗಿದೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಚೆನ್ನಾಗಿದೆಯಾ ಕಲರು, ಯಾವ ಥರ ಇದೆ. ಇಲ್ಲಿ ಕ್ಯಾಮ್ರಾ ಇಟ್ಟಿನ ಬಳೆಗಳು ಹೀಗಿದೆ, ನನಗೂ ಹೀಗಿದೆ. ಇವಳು ಚಂದ ಗೌಳೆ. ಅಯ್ಯೋ ರೆಡ್ ಕಲರ್ ಲಂಗರ್ಗಿನಿ ಹೆಂಗೆ ಅವಳು. ಬಾಯ್ ಬಾಯ್.